ಗಾಡಿ ಇನ್ಶೂರೆನ್ಸ್ ಮತ್ತು ಬೀದಿ ದೀಪಗಳೆಲ್ಲ ಹಾಕಿದ್ದು ಒಟ್ಟು ಖರ್ಚು 5,87,559. ಮತ್ತೆ 25-26ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಆಯೋಗ ತಾಲೂಕ್ ಪಂಚಾಯತಿಯಿಂದ ಆಗಿರೋ ಕಾಮಗಾರಿಗಳು: ದೇವಂಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೀಟಿಂಗ್ ಹಾಲ್ ನಿರ್ಮಾಣ ಹಾಗೂ ಬಾಗಿಲುಗಳ ಅಳವಡಿಕೆ ಇತರೆ ಅಭಿವೃದ್ಧಿ ಕಾಮಗಾರಿ 4,71,822. ವಾಟ್ಕಾರ ಗ್ರಾಮದಲ್ಲಿ ಮುರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ನಿಲಯದ ಶೌಚಾಲಯ ಬಾಗಿಲುಗಳ ಅಳವಡಿಕೆ 89,661. ವಾಟ್ಕಾರ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ಬಾಲಕರ ವಸತಿ ನಿಲಯ ಶೌಚಾಲಯ ಬಾಗಿಲುಗಳ ಅಳವಡಿಕೆ 89,661. ವಾಟ್ಕಾರ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ನಿಲಯದ ಅಡುಗೆ ಕೋಣೆ ಕಟ್ಟಡ ಮೇಲ್ಚಾವಣಿಗೆ ಶೀಟು ಅಳವಡಿಕೆ ಇತರೆ ಅಭಿವೃದ್ಧಿ ಕಾಮಗಾರಿ 4,91,812. ವಾಟ್ಕಾರ ಗ್ರಾಮದಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ನಿಲಯದ ಅಡುಗೆ ಕೋಣೆ ದುರಸ್ತಿ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿ 4,47,997. ಒಟ್ಟು 15,90,953. ಎಷ್ಟು ದುಡ್ಡು ಹಾಕ್ತಾರೆ ಮತ್ತೆ ಇಲ್ಲ ರಾಜ್ಯ ಶಾಲೆಗೆ ಬೇರೆ ಸಂಸ್ಥೆ ಜಿಲ್ಲಾ ಪಂಚಾಯತಿ ಶಾಂಕ್ಷನ್ ದುಡ್ಡು ಮತ್ತೆ ಜಿಲ್ಲಾ ಪಂಚಾಯತಿ ಇಲ್ಲಿ ವಿಡಿಯೋ ಮಾಡ್ತಿದ್ದೀರಾ? ಹೆಸರು ಕಾರ್ಡ್ ಆಗ್ತದೆ ಹಂಗೆ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅವರು ಮೇಡಮ್ ಹಿಂದುಳಿದ ಬೇರೆ ಯಾವ್ದಾದ್ರು ಕಾಮಗಾರಿಗಳ ನಾವು ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿಗಳನ್ನು ಮಾಡಿದ್ದಾರೆ ಈಗಾಗಲೇ ಓದಿ ಹೇಳಿದ್ದಾರೆ. ಕಳೆದ ವರ್ಷ ಏನೇನು ಕಾಮಗಾರಿಗಳನ್ನು ಮಾಡಿದ್ರು, ಅದರಲ್ಲಿ ಏನು ಖರ್ಚು ವೆಚ್ಚಗಳನ್ನು ಮಾಡಿದ್ರು ಈಗಾಗಲೇ ಸಂಪೂರ್ಣ ಮಾಹಿತಿನ ನೀಡಿದ್ದಾರೆ. ನಾವು ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ, ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಯಾರ್ಯಾರು ಕೆಲಸಗಳನ್ನ ನಿರ್ವಹಿಸಿದ್ದಾರೆ ಅವರ ಮನೆಗಳನ್ನ ಭೇಟಿ ಮಾಡಿ ಅದರಲ್ಲಿ ಕಂಡುಬಂದಿರುವಂತಹ ಉತ್ತಮ ಅಂಶಗಳು, ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದೆ. ಆ ವರದಿನ ಈಗ ಸಭೆಗೆ ಮಂಡಿಸ್ತಾ ಇದ್ದೀವಿ. ಮೊದಲನೇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡಿರುವಂತಹ ಯಾವುದೇ ಒಂದು ಕಾಮಗಾರಿಗಳನ್ನು ಮಾಡಬೇಕು ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅಂತಂದ್ರೆ ಜಿಲ್ಲಾ ಪಂಚಾಯತಿ ವತಿಯಿಂದ ಕ್ರಿಯಾ ಯೋಜನೆ ಅನುಮೋದನೆ ಆಗಬೇಕು ಅಂತಿದೆ. ಎಲ್ಲಾ ಕಾಮಗಾರಿಗಳು ಸಹ ಕ್ರಿಯಾ ಯೋಜನೆ ಅನುಮೋದನೆ ಆಗಿದೆ. ಎಸ್ಟಿಮೇಟ್ ಗಳನ್ನ ತಯಾರಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ನಮೂನೆ 6, 8, 9 ಅಂದ್ರೆ ನೀವು ಕೆಲಸಕ್ಕೆ ಬರಬೇಕು ಅಂತಂದ್ರೆ ನಮೂನೆ 6ರಲ್ಲಿ ಗ್ರಾಮ ಪಂಚಾಯತಿಗೆ ಅರ್ಜಿನ ಕೊಡಬೇಕು ಅಂತಿದೆ. ಅದನ್ನ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ನಮೂನೆ 8ರಲ್ಲಿ ಇಂಥ ದಿನ ಗ್ರಾಮ ಪಂಚಾಯತಿಯಲ್ಲಿ ಇಂಥ ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ, ಕೆಲಸಕ್ಕೆ ಬನ್ನಿ ಅಂತ ಗ್ರಾಮ ಪಂಚಾಯತಿ ವತಿಯಿಂದ ವೈಯಕ್ತಿಕ ನೋಟಿಸ್ ಮತ್ತೆ ಸಾರ್ವಜನಿಕ ನೋಟಿಸ್ ಅನ್ನು ನೀಡಬೇಕು ಅಂತಿದೆ. ಅದನ್ನು ಸಹ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಮತ್ತೆ ಯಾರ್ಯಾರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಅವರು ಪ್ರತಿದಿನ ಹಾಜರಾತಿ ಹಾಕಿರುವಂತಹ ಪ್ರತಿಗಳನ್ನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಎಷ್ಟು ಮಾನವ ದಿನಗಳ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದನ್ನ ಆನ್ಲೈನ್ಗೆ ಎಂಟ್ರಿ ಮಾಡ್ತಾರೆ. ಅದನ್ನ MIS ಪ್ರತಿ ಅಂತ ನಾವು ಕರಿತೀವಿ. ಅದನ್ನು ಸಹ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಇನ್ನು ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಇಂಜಿನಿಯರ್ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಎಷ್ಟು ಪ್ರಮಾಣದ ಕೆಲಸ ಆಗಿದೆ ಅನ್ನೋದನ್ನ MD ರೆಕಾರ್ಡ್ ಮಾಡ್ತಾರೆ. ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ.
FTO ಪ್ರತಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಪಾವತಿ ಆಗಿದೆ ಅನ್ನೋದಕ್ಕೆ FTO ಪ್ರತಿ ಅಂತ ಕರಿತೀವಿ, ಅದು ಸಹ ನಿರ್ವಹಣೆ ಆಗಿರುತ್ತದೆ. ಹಂತವಾರು ಫೋಟೋಗಳನ್ನ ನಿರ್ವಹಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. ಹಾಜರಾತಿ ಪಟ್ಟಿ, ಚಲನ ಪ್ರತಿ, ಮುಕ್ತಾಯ ವರದಿಗಳು, ಇನ್ನು ಎಲ್ಲಾ ಕಾಮಗಾರಿಗಳು ಸಹ ಚೆಕ್ ಮೆಜರ್ಮೆಂಟ್ ಆಗಬೇಕು ಅಂತಿದೆ, ನಿರ್ವಹಣೆ ಆಗಿರುತ್ತದೆ. 1 ರಿಂದ 7 ರಿಜಿಸ್ಟರ್ ಅಂತ ಕರಿತೀವಿ. ಉದ್ಯೋಗ ಚೀಟಿ ವಹಿ, ಉದ್ಯೋಗ ಚೀಟಿ ಅರ್ಜಿ ವಹಿ, ನೋಂದಣಿ ವಹಿ, ಉದ್ಯೋಗ ಚೀಟಿ ವಿತರಣಾ ವಹಿ, ಕುಟುಂಬವಾರು ಉದ್ಯೋಗ ರಿಜಿಸ್ಟರ್, ನಮೂನೆ 2 ಅಂದ್ರೆ ನಡವಳಿ ಪುಸ್ತಕ, ಬೇಡಿಕೆ ಕೆಲಸದ ಹಂಚಿಕೆ, ಕೂಲಿ ಪಾವತಿ ರಿಜಿಸ್ಟರ್, ಕಾಮಗಾರಿ ವಹಿ, ಆಸ್ತಿ ವಹಿ, ದೂರು ವಹಿ, ಸಾಮಗ್ರಿ ವಹಿ, ಸಾಮಗ್ರಿ ದಾಸ್ತಾನು ಮತ್ತು ವಿತರಣಾ ವಹಿ, ನಗದು ಪುಸ್ತಕ, ಇದೆಲ್ಲದೂ ಸಹ ಗ್ರಾಮ ಪಂಚಾಯತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಆಗಿರುತ್ತದೆ. ಕಾಮಗಾರಿಗಳಿಂದ ಅನುಕೂಲ ಆಗಿದೆ ಅನ್ನೋದನ್ನ ಪರಿಶೋಧನೆ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾಹಿತಿಯನ್ನ ನೀಡಿರ್ತಾರೆ. ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇಲ್ಲಿರೋ ಯಾರಾದ್ರೂ ಕೆಲಸಕ್ಕೆ ಹೋಗ್ತೀರಾ? ಕೆಲ್ಸಕ್ಕೆ ಹೋಗ್ತೀರಲ್ಲ, ನಿಮ್ಗೆ ಜಾಬ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಏನೇನಿರುತ್ತೆ? ಜಾಬ್ ಕಾರ್ಡ್ ಕೊಟ್ಟಿದ್ದಾರಾ? ಏನಿರುತ್ತೆ ಅದ್ರಲ್ಲಿ? ಕರೆಕ್ಟ್. ಅವ್ರು ಯಾವ ಕಾಮಗಾರಿ ಮಾಡಿದ್ದಾರೆ ಸಂಪೂರ್ಣ ವಿವರನ ಜಾಬ್ ಕಾರ್ಡ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಅಂತಿದೆ, ಅದನ್ನ ನಿರ್ವಹಣೆ ಮಾಡಿರ್ತಾರೆ. ಮತ್ತೆ ಅವ್ರ ಫೋಟೋ, ಭಾವಚಿತ್ರಗಳು, ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ, ಯಾರ್ಯಾರ್ದು ರಿಜಿಸ್ಟ್ರೇಷನ್ ಆಗಿದೆ, ಭಾವಚಿತ್ರಗಳು ಇರ್ಬೇಕು ಅಂತಿದೆ, ಅದೆಲ್ಲದೂ ಸಹ ಗ್ರಾಮ ಪಂಚಾಯತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ. ಇನ್ನು ನ್ಯೂನತೆ ಅಂತಂದ್ರೆ ಯಾವ್ದು ಹಣಕಾಸಿನ ದುರುಪಯೋಗ, ಆ ರೀತಿ ಅಂತದ್ದು ಯಾವ್ದು ಸಹ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಏನು ಸಹ ಕಂಡು ಬಂದಿರೋದಿಲ್ಲ. ರೋಜ್ಗಾರ್ ದಿನಾಚರಣೆ ಅಂತ ನಾವು ಕರಿತೀವಿ. ಅಂದ್ರೆ ತಿಂಗಳಿಗೆ ಒಂದ್ಸತಿ ಪ್ರತಿ ಗ್ರಾಮಗಳಿಗೂ ಭೇಟಿ ಮಾಡಿ ಅಲ್ಲಿ ಏನೇನ್ ಕಾಮಗಾರಿಗಳಾಗ್ತಿದೆ, ಆ ಕಾಮಗಾರಿಗಳನ್ನ ಮಾಡೋದ್ರಿಂದ ಏನೇನ್ ಉಪಯೋಗ ಇದೆ ಅದನ್ನ ಗ್ರಾಮಸ್ಥರಿಗೆ ಮಾಹಿತಿ ನೀಡಬೇಕು ಅಂತಿದೆ. ಅದನ್ನ ನಿಯಮಾನುಸಾರ ಆಚರಣೆ ಮಾಡಿರುವುದಿಲ್ಲ. ಅದನ್ನ ಹೊರತುಪಡಿಸಿ ಉಳಿದಂತೆ ಎಲ್ಲಾ ದಾಖಲಾತಿಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿರ್ತಾರೆ ಗ್ರಾಮ ಪಂಚಾಯತಿಯರು. ಇನ್ನು PRAD, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಅಂತ ಒಂದು ಇಲಾಖೆ ಇದೆ. ಆ ಇಲಾಖೆಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ್ದು ಅಂತಂದ್ರೆ ದೇವಂಗಿ ಗ್ರಾಮ ಪಂಚಾಯತಿಯ ವಾರ್ಡ್ಗಾರ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳು, ಈಗ ಏನು ಗ್ರಾಮ ಪಂಚಾಯತಿ ವತಿಯಿಂದ ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಅದೆಲ್ಲದೂ ಸಹ ಸಮರ್ಪಕವಾಗಿ ನಿರ್ವಹಣೆ ಮಾಡಿರ್ತಾರೆ. ಆದ್ರೆ ಈ PRAD ಯೋಜನೆ ಇಲಾಖೆ ವತಿಯಿಂದ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದು ದಾಖಲಾತಿಗಳನ್ನ ನಿಯಮಾನುಸಾರ ನಿರ್ವಹಣೆ ಮಾಡಿರುವುದಿಲ್ಲ. ನಮೂನೆ 6, 8, 9 ನಿರ್ವಹಣೆ ಆಗಿರುವುದಿಲ್ಲ. ಮತ್ತೆ ಕೆಲವು NMR ಮೂಲ ಪ್ರತಿನ ಕಡತದಲ್ಲಿ ನಿರ್ವಹಣೆ ಮಾಡಬೇಕು ಅಂತಿದೆ, ನಿರ್ವಹಣೆ ಆಗಿರುವುದಿಲ್ಲ. ಮತ್ತೆ NMR ಸಂಪೂರ್ಣ ಮಾಹಿತಿಗಳನ್ನ ದಾಖಲಿಸಬೇಕು ಅಂತಿದೆ, ನಿರ್ವಹಣೆ ಆಗಿರುವುದಿಲ್ಲ. ಹಾಗಾಗಿ ಇದರಲ್ಲಿ ಏನು ಸಮರ್ಪಕವಾಗಿ ನಿರ್ವಹಣೆ ಮಾಡಿರುವುದಿಲ್ಲ. ಹಾಗಾಗಿ NMR ಬಾಕ್ಸ್ 1,48,000 ಏನಿದೆ ಅದನ್ನ ಆಕ್ಷೇಪಣೆಗೆ ಗುರುತಿಸಿದ್ದೀವಿ. ಇನ್ನು ಸಾಮಗ್ರಿಗೆ ಸಂಬಂಧಪಟ್ಟಂತೆ 5,41,372 ರೂಪಾಯಿ ಹಣ ಪಾವತಿ ಮಾಡಿರ್ತಾರೆ. ಅಂದ್ರೆ ಹಣ ಪಾವತಿ ಮಾಡಿಲ್ಲ, MIS ಗೆ ಎಂಟ್ರಿ ಮಾಡಿದ್ದಾರೆ. ಅಂದ್ರೆ ಏನು ಇವರು ಬಿಲ್ ಇರುತ್ತೆ ಅದಕ್ಕೆ ಅನುಗುಣವಾಗಿ ಆನ್ಲೈನ್ ಗೆ ಎಂಟ್ರಿನ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿರುವುದಿಲ್ಲ. ಅಂದ್ರೆ ವೆಂಡರ್ ಭಾಸ್ಕರ್ ಏನಿದ್ದಾರೆ ಅವರ ಕೊಟೇಶನ್ ಮತ್ತೆ ಬಿಲ್ಗಳಲ್ಲಿ ಅವರ ದೃಢೀಕರಣ ಇರಬೇಕು ಅಂತಿದೆ, ಅದು ನಿರ್ವಹಣೆ ಆಗಿರುವುದಿಲ್ಲ. ಹಾಗಾಗಿ ಅದರಲ್ಲಿ 5,41,372 ರೂಪಾಯಿ ಹಣ ಏನು ಪಾವತಿ ಮಾಡಿದ್ದಾರೆ ಅದನ್ನ ಆಕ್ಷೇಪಣೆಗೆ ಗುರುತಿಸಿದ್ದೀವಿ. ಇನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಾಮಫಲಕದ ಬಾಬ್ತು 5,000 ರೂಪಾಯಿ ಮಾತ್ರ ಹಣ ಪಾವತಿ ಮಾಡೋದಕ್ಕೆ ಯೋಜನೆ ಅಡಿಯಲ್ಲಿ ಅವಕಾಶ ಇರುತ್ತೆ. ಆದ್ರೆ ಈ ಒಂದು MBಗೆ ಸಂಬಂಧಪಟ್ಟಂತೆ 21,685 ರೂಪಾಯಿ ನಾಮಫಲಕದ ಬಾಬ್ತು ಆನ್ಲೈನ್ ಗೆ ಎಂಟ್ರಿ ಮಾಡಿರ್ತಾರೆ, ಅದಕ್ಕೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಅದಕ್ಕೆ ಏನು ಆನ್ಲೈನ್ ಗೆ ಎಂಟ್ರಿ ಮಾಡಿದ್ದಾರೆ ಅದನ್ನು ಸಹ ಆಕ್ಷೇಪಣೆಗೆ ಗುರುತಿಸಿದ್ದೀವಿ. ಮತ್ತೆ ಕಾಮಗಾರಿ ಸ್ಥಳದಲ್ಲೂ ಸಹ ನಾಮಫಲಕವನ್ನ ಇದುವರೆಗೂ ಸಹ ಅಳವಡಿಸಿರುವುದಿಲ್ಲ. ಇನ್ನು ಇದರಲ್ಲಿ ರಾಯಲ್ಟಿ ಮೊತ್ತ ಅಂತ ನಾವು ಕರಿತೀವಿ. ನಮ್ಗೆ ಈ ಏನು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ ಅದು ನೆಕ್ಸ್ಟ್ ಸೋಷಿಯಲ್ ಆಕ್ಟಿಗೆ ಬರ್ದಿಕ್ಕೆ ಇರೋದ್ರಿಂದ ಸೊ ಅದರಲ್ಲಿ ರಾಯಲ್ಟಿ ಮೊತ್ತ ಅಂತ ನಾವು ಕರಿತೀವಿ. 14,859 ರೂಪಾಯಿ ಏನಿದೆ ಅದು ಸರ್ಕಾರದ ನಿಗದಿತ ಖಾತೆಗೆ ಇವ್ರಿಗೆ ಏನು ಪೇಮೆಂಟ್ ಆಗುತ್ತೆ ಆಮೇಲೆ ಜಮಾ ಮಾಡಬೇಕು. ನಂತರದಲ್ಲಿ ಜಮಾ ಮಾಡಿ ದಿನ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಬೇಕು. ಸೊ ಈಗ 14,859 ರೂಪಾಯಿ ಏನಿದೆ ಅಂತ ಅದು ಸರ್ಕಾರದ ನಿಗದಿತ ಖಾತೆಗೆ. ನೆಕ್ಸ್ಟ್ ದೇವಂಗಿ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಕಾಮಗಾರಿ. ಇದರಲ್ಲೂ ಸಹ ದಾಖಲಾತಿಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿರುವುದಿಲ್ಲ. ಏನು ನಿಯಮಾನುಸಾರ ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕು, ನಿರ್ವಹಣೆ ಆಗಿರುವುದಿಲ್ಲ. ಕಾಮಗಾರಿ ಸ್ಥಳದಲ್ಲಿ ನಾಮಫಲಕವನ್ನು ಅಳವಡಿಸಿರುವುದಿಲ್ಲ. ಮತ್ತೆ ಇದು ಟೆಂಡರ್ ಪ್ರಕ್ರಿಯೆ ಆಗಿರೋದ್ರಿಂದ ವೆಂಡರ್ ಅವರು ಏನಿದ್ದಾರೆ ಸ್ವರೂಪ್ ಕಿಶನ್ ಏನಿದ್ದಾರೆ ಅವರ ಬಿಲ್ಗಳಲ್ಲಿ ಸಹಿ ಇರಬೇಕು ಅಂತಿದೆ, ಅದು ನಿರ್ವಹಣೆ ಆಗಿರುವುದಿಲ್ಲ. ಒಂದು ಬಿಲ್ಲಲ್ಲಿ ದರಪಟ್ಟಿ ಪ್ರಕಟಣೆ, ಕೊಟೇಶನ್, ಕಂಪೇರಿಟಿವ್ ಸ್ಟೇಟ್ಮೆಂಟ್ ಮತ್ತೆ ಸಾಮಗ್ರಿ ಸರಬರಾಜು ಆದೇಶ ಅಂತ ಏನ್ ಕರೀತೀವಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ದೃಢೀಕರಣ ಇರುವುದಿಲ್ಲ. ಹಾಗಾಗಿ ಇದರಲ್ಲಿ ಏನ್ ಹಣ ಪಾವತಿ ಮಾಡಿದ್ದಾರೆ
MIS ಗೆ ಎಂಟ್ರಿ ಮಾಡಿದ್ದಾರೆ, ಅದನ್ನು ಸಹ ಆಕ್ಷೇಪಣೆಗೆ ಗುರುತಿಸಿದ್ದೀವಿ. ಇದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಕಡೆಯಿಂದ ನರೇಗಾ ಯೋಜನೆ ಅಡಿಯಲ್ಲಿ ಮಾಡಿರುವಂತ 2 ಕಾಮಗಾರಿಯಲ್ಲಿ ಕಂಡು ಬಂದಿರುವಂತಹ ಅಂಶಗಳು. ಇನ್ನು 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ. ಅದರಲ್ಲಿ ಕಂಡು ಬಂದಿರುವಂತಹ ಉತ್ತಮ ಅಂಶಗಳು ಅಂತ ಅಂದ್ರೆ ಗ್ರಾಮ ಸಭೆ ವಹಿನ ನಿರ್ವಹಣೆ ಮಾಡಿರ್ತಾರೆ. ಸಾಮಾನ್ಯ ಸಭೆ ಅಂದ್ರೆ ಈ ಹಿಂದೆ ನಿಮ್ಮ ಚುನಾಯಿತ ಪ್ರತಿನಿಧಿಗಳು ಏನಿದ್ರು ಅವರು